Hello everyone, welcome to ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಪಾಠದ 5ನೇ ಪ್ರಶ್ನೆ. ಮಂಡಲವೊಂದರಲ್ಲಿ ಪ್ರವಹಿಸುವ ವಿದ್ಯುತ್ತಿನ ಪ್ರಮಾಣವನ್ನು ತಿಳಿದುಕೊಳ್ಳಲು ಉಪಯೋಗಿಸಬಹುದಾದ ಸರಳ ಸಾಧನ ಯಾವುದು? ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಇದೆ ಅದನ್ನ ತಿಳಿದುಕೊಳ್ಳಲಿಕ್ಕೆ ಉಪಯೋಗಿಸಬಹುದಾದಂತಹ ಸರಳ ಸಾಧನ ಕೇಳಿ. ಆಪ್ಷನ್ ಎ ಬಲ್ಬ್ ತಪ್ಪಾದ ಉತ್ತರ. ಯಾಕೆಂದ್ರೆ ಬಲ್ಬ್ ಬೆಳಗ್ಲಿಕ್ಕೆ ಬಹಳಷ್ಟು ಉಷ್ಣತೆ ಕ್ರಿಯೇಟ್ ಆಗ್ಬೇಕು, ಹಾಗೆ ಬಹಳಷ್ಟು ವಿದ್ಯುತ್ ಹರಿಬೇಕು. ಕಡಿಮೆ ಪ್ರಮಾಣದ ವಿದ್ಯುತ್ ಹರಿದ್ರೆ ಅವಾಗ ಬಲ್ಬ್ ಬೆಳಗುವುದಿಲ್ಲ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಇದೆಯಾ ಇಲ್ವಾ ಅಂತ ಡೌಟ್ ಸ್ಟಾರ್ಟ್. ಹಾಗಾಗಿ ಬಲ್ಬ್ ತಪ್ಪಾದ ಉತ್ತರ. ಆಪ್ಷನ್ ಬಿ ದ್ಯುತಿ ಉತ್ಸರ್ಜಕ ಡಯೋಡ್. ಹೌದು, ಇದು ಸರಿಯಾದ ಉತ್ತರ. ದ್ಯುತಿ ಉತ್ಸರ್ಜಕ ಡಯೋಡ್ಗಳು ಏನಾಗತ್ತೆ ಅಂದ್ರೆ ಇವು ಕಡಿಮೆ ಪ್ರಮಾಣದ ವಿದ್ಯುತ್ ಇದ್ದಾಗಲೂ ಕೂಡ ಬೆಳಗತ್ತೆ. ಹಾಗಾಗಿ ದ್ಯುತಿ ಉತ್ಸರ್ಜಕ ಡಯೋಡ್ ಅನ್ನು ಉಪಯೋಗಿಸಿಕೊಂಡು ನಾವು ಮಂಡಲದಲ್ಲಿ ಕಡಿಮೆ ವಿದ್ಯುತ್ ಹರಿತಾ ಇದ್ದಾಗ ಕೂಡ ವಿದ್ಯುತ್ ಹರಿತಾ ಇದೆಯೋ ಇಲ್ವೋ ಅನ್ನೋದನ್ನ ಪರೀಕ್ಷಿಸಬಹುದು. ಆಪ್ಷನ್ ಸಿ ಟೆಸ್ಟರ್, ಇದು ಕೂಡ ತಪ್ಪಾದ ಉತ್ತರ. ಇದನ್ನ ವಿದ್ಯುತ್ ಪ್ರವಹಿಸ್ತಾ ಇದೆಯಾ ಅಲ್ವಾ ಅಂತ ನೋಡ್ಲಿಕ್ಕೆ ಉಪಯೋಗಿಸ್ತಾರೆ, ಹೌದು. ಆದ್ರೆ ಇದಕ್ಕೆ ಕೂಡ ಒಂದು ಸಾಮಾನ್ಯವಾಗಿ 100ರಿಂದ 250 ವೋಲ್ಟೇಜ್ ರೇಂಜ್ ಫೈಂಡ್ ಔಟ್ ಮಾಡುತ್ತೆ ಅಂತ ಹೇಳ್ತಾರೆ. ಬಹಳಷ್ಟು ಕಡಿಮೆ ವಿದ್ಯುತ್ ಹರಿತಾ ಇದ್ರೆ ಇದು ಎಲ್ಲಾ ಸಮಯದಲ್ಲೂ ಅದನ್ನ ಗುರುತಿಸೋದಿಲ್ಲ, ಡಿಟೆಕ್ಟ್ ಮಾಡೋದಿಲ್ಲ. ಆಪ್ಷನ್ ಡಿ ಮೊಬೈಲ್ ಚಾರ್ಜರ್. ಮೊಬೈಲ್ ಚಾರ್ಜರ್ ಉತ್ತರ. ನೀವ್ ಹೇಳ್ತೀರಿ ಕರೆಂಟ್ ಇದೆಯಾ ಇಲ್ವಾ ಅಂತ, ನಾನು ಮೊಬೈಲ್ ಚಾರ್ಜರ್ ಅನ್ನ ಯೂಸ್ ಮಾಡಿ ಮೊಬೈಲ್ ಹಾಕಿ ನೋಡ್ತೀನಿ ಅಂತ. ಇಲ್ಲ, ಹಾಗ್ ಬರೋದಿಲ್ಲ. ಮೊಬೈಲ್ ಚಾರ್ಜರ್ಗೆ ಕೂಡ ಕನಿಷ್ಠ ಪ್ರಮಾಣದ ವಿದ್ಯುತ್ ಬೇಕಾಗತ್ತೆ. ಆದ್ರೆ ಇದೇನಿದೆ ಮೊಬೈಲ್ ಚಾರ್ಜರ್, ಇದನ್ನ ಪವರ್ ಸಪ್ಲೈ ಅಂತ ಹೇಳ್ತೀವಿ. ಅದು ಮೊಬೈಲ್ ಚಾರ್ಜರ್ ವಿದ್ಯುತ್ ಪ್ರವಾಹ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳಿದುಕೊಳ್ಳುವಂತಹ ಸಾಧನ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಬಿ ದ್ಯುತಿ ಉತ್ಸರ್ಜಕ ಡಯೋಡ್.